ವೆಲ್ಕಮ್ ಟು ದಿನೇಶ್ ಪರ್ಸ್ಪೆಕ್ಟಿವ್. ಇವತ್ತು ನಾವೆಲ್ಲಿ ಬಂದಿದ್ದೀವಿ ಅಂತ ಹೇಳಿದ್ರೆ ವಂಶಿ ದೊನ್ನೆ ಬಿರಿಯಾನಿ. ಏನು ಸ್ಪೆಷಲ್ ಅಂತಂದರೆ 99 ರುಪೀಸ್ಗೆ ಅನ್ಲಿಮಿಟೆಡ್ ಆಗಿ ಚಿಕನ್ ಬಿರಿಯಾನಿ ಕೊಡ್ತಾ ಇದ್ದಾರೆ. ಹಾಗಾದರೆ 3 ಪೀಸ್ ಚಿಕನ್ ಮಾತ್ರ ಲಿಮಿಟೆಡ್ ಆಗಿರುತ್ತೆ. ಬಿರಿಯಾನಿ ರೈಸು ಅನ್ಲಿಮಿಟೆಡು. 1 ಸಲ 10 ಸಲ 100 ಸಲ ಎಷ್ಟಾದರೂ ನಿಮ್ಮ ಕೆಪಾಸಿಟಿ ಮೇಲೆ ಬಂದು ಬ್ಯಾಟಿಂಗ್ ಮಾಡಿ. ಲೊಕೇಶನ್ ಬಗ್ಗೆ ಹೇಳಬೇಕು ಅಂತಂದರೆ ಗಾರ್ವೆ ಪಾಳ್ಯ ಹೊಸೂರು ರೋಡ್ ಗೈಸ್. ಆ್ಯಕ್ಚುಲಿ ಸಾಯಿ ಸ್ಪರ್ಶ್ ಹಾಸ್ಪಿಟಲ್ ಪಕ್ಕದಲ್ಲೇ ಇದೆ. ಎಕ್ಸಾಕ್ಟ್ ಲೊಕೇಶನ್ ಗೂಗಲ್ ಮ್ಯಾಪ್ ಸಿಂಕ್ ಎಲ್ಲ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ. ಒಳಗೋಗ್ಬಿಟ್ಟು ಬಿಸಿ ಬಿಸಿ 100 ರುಪೀಸ್ಗೆ ಬಿರಿಯಾನಿ ತಿಂದು 100 ರುಪೀಸ್ಗೆ ಕಬಾಬ್ ಎಲ್ಲ ಸಿಗ್ತದೆ. ಬನ್ನಿ, ಲೆಟ್ಸ್ ಗೋ. ಸೊ ಬಿಸಿ ಬಿಸಿ ಕಬಾಬು ಮತ್ತು ಬಿಸಿ ಬಿಸಿ ಬಿರಿಯಾನಿ ತೊಗೊಂಡಿದ್ದೀವಿ. ಸೊ ಆ್ಯಕ್ಚುಲಿ ಒಂದು ಬಿರಿಯಾನಿಗೆ 3 ಪೀಸ್ ಇಟ್ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೇಕು. ಬಿಸಿ ಹಂಗೆ ಹೋಗಿ ಆಚೆ ಹೋಗೋ ಥರನೇ ಇದೆ. ಸೊ ಒಂದು ಮೊಟ್ಟೆ ಕೂಡ ಇಟ್ಕೊಟ್ಟಿದ್ದಾರೆ. ಸೊ ಬಿಸಿ ಬಿಸಿ ರೈಸು ಕೂಡ ಇದೆ. ರೈಸ್ ಅಂತೂ ಅನ್ಲಿಮಿಟೆಡು. ಪೀಸಸ್ಸು ನೋಡ್ತಿದ್ದೀರಾ, ಇಲ್ಲಿ ಸಿಕ್ಕಾಪಟ್ಟೆ ಸಾಫ್ಟಾಗಿರೋಂಗಿದೆ ನೋಡಿ. ಪಾಪ ಪಾಪ ಲಿಟ್ರಲಿ ಒಳ್ಳೆ ಪೀಸ್ ಸಿಕ್ಕಾಪಟ್ಟೆ ಸಾಫ್ಟಾಗಿದೆ. 3 ಪೀಸ್ ಬರುತ್ತೆ. ವರ್ತ್ ಅಂತಲೇ ಹೇಳ್ಬೇಕು. 99 ರುಪೀಸ್ಗೆ ಫಸ್ಟ್ ಆಫ್ ಆಲ್ ಬಿರಿಯಾನಿ ವರ್ತು. ಅದರಲ್ಲಿ ರೈಸ್ ಅಂತೂ ಅನ್ಲಿಮಿಟೆಡ್ ಕೊಡ್ತಾಯಿದ್ದಾರೆ ಅಂತಂದರೆ ಸೂಪರು. ಹಂಗೆ ಪೀಸ್ ಜೊತೆಗೆ ರೈಸ್ನೂ ಕೂಡ ತೊಗೊಳೋಣ. ರೈಸ್ ಟೆಕ್ಸ್ಚರ್ ನೋಡಬೇಕು, ಲೈಟ್ ಅಂಟು ಥರನೇ ಇರುತ್ತೆ. ಫುಲ್ಲು ಉದ್ರಿಲ್ಲ ನೋಡಿ, ಅಂಟಾಗಿರುತ್ತೆ. ಸೊ ಹಂಗೇ ತೊಗೊಂಡು ಆ ರೈಸ್ ಜೊತೆಗೆ ಮಿಕ್ಸ್ ಮಾಡಿಕೊಂಡು ಒಂದು ಬೈಟು. ಒಳ್ಳೆ ಬಿರಿಯಾನಿ ಗೈಸ್. ಆ್ಯಕ್ಚುಲಿ ನೋಡಿದ್ರೆ ಒಂದು ಒಳ್ಳೆ ಬುಲೆಟ್ ರೈಸಲ್ಲಿ ಮಾಡಿರೋ ಒಂದು ಬಿರಿಯಾನಿ ಅಂತಲೇ ಹೇಳಬೇಕು. ಆ್ಯಂಡ್ ರೈಸದು ಟೆಕ್ಸ್ಚರು ಕೂಡ ತುಂಬಾ ಸೂಪರಾಗಿದೆ. ಬಿಸಿ ಬಿಸಿಯಾಗಿ ಹೋಗಿ ಆಚೆ ಹೋಗೋ ಥರ ತರ್ತಾರಲ್ಲ, ಅದ್ರ ಜೊತೆನೇ ತಿನ್ನಿ. ಪೀಸಸ್ ಜಾಸ್ತಿನೇ ಸಾಫ್ಟಾಗಿದೆ. ಹಂಗೆ ಇಟ್ಕೊಂಡು ಪೀಸ್ ಹಂಗೆ ತೊಗೊಂಡು ಪಕ್ಕದಲ್ಲೇ ಬಿರಿಯಾನಿ, ಸರಿ ಪಕ್ಕದಲ್ಲಿ ಕಬಾಬ್ನ ಹಂಗೆ ಬ್ರೇಕ್ ಮಾಡಿ ತೋರಿಸ್ಬೇಕು. ಜಾಸ್ತಿ ಒಂದು 10 ಪೀಸಸ್ ತನಕ ಆರ್ಡರ್ ಮಾಡಿದ್ದೀವಿ. ದೊಡ್ಡ ಪೀಸಸ್, ಮೀಡಿಯಮ್ ಸೈಜ್ ಪೀಸಸ್ ಅಂತಲೇ ಹೇಳಬೇಕು. ನೋಡಿ ಹಿಂಗಿರುತ್ತೆ. ಮಸಾಲ ಒಳಗೆ ತನಕನೂ ಹಂಗೆ ಅಂಟಿದೆ ಅಂತಲೇ ಹೇಳಬೇಕು. ನೈಸ್ ಜ್ಯೂಸಿಯಷ್ಟು ಕಬಾಬ್ ಅಂತಲೇ ಹೇಳಬೇಕು. ಆ್ಯಂಡ್ ಮಸಾಲ ಇವರು ಮಾಡಿರೋ ಒಂದು ಮಸಾಲ ಮತ್ತು ಲೈಟ್ ಆ ಟೆಕ್ಸ್ಚರು, ಒಂದು ಕಾರ್ನ್ಫ್ಲೋರು ಅದೆಲ್ಲ ಹಾಕಿ ಒಂದು ಮಾಡಿರೋ ಒಂದು ಕಬಾಬ್ ಅಂತಲೇ ಹೇಳಬೇಕು. ಆ್ಯಂಡ್ ಟೇಸ್ಟು ತುಂಬಾ ಚೆನ್ನಾಗಿದೆ. ಚಿಕನ್ ಕ್ವಾಲಿಟಿ ಚೆನ್ನಾಗಿದೆ. ಎಲ್ಲರೂ ಆ್ಯಕ್ಚುಲಿ ನೋಡ್ಕೊರೆ ಇದು ಫುಲ್ ಖಾಲಿ ಮಾಡ್ಬಿಟ್ಟು ಇನ್ನೊಂದು ಸರ್ತಿ ತಗೋತಾ ಇದ್ದಾರೆ. ಯಾಕಂದ್ರೆ ಅನ್ಲಿಮಿಟೆಡ್ ಅಲ್ವಾ, ಆರಾಮಾಗಿ ಬ್ಯಾಟಿಂಗ್ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲರೂ ತಗೋತಾರೆ. ಚಿಕ್ಕ ಮಕ್ಕಳಿಂದ ಹಿಡಿದು ಆಂಟಿ ಅಂಕಲ್ಸ್ ಎಲ್ಲ ಬಂದು ತಿಂತಾ ಇದ್ದಾರೆ. ಒಂದು ತುತ್ತು ಕಬಾಬು, ಒಂದು ತುತ್ತು ರೈಸು, ಒಂದು ತುತ್ತು ಚಿಕನ್ ಪೀಸು ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ. ನೋಡಿ ಅಲ್ಲೇ ಹಾಕ್ತಾ ಇದ್ದಾರೆ ಬಿಸಿ ಬಿಸಿಯಾಗಿ. ಹಂಗೆ ನಾವು ಮೊಟ್ಟೆನ ತೊಗೊಂಡು ಬಿಡಲಲ್ಲಿ ಇಟ್ಟು ಲೈಟಾಗಿ ಇದನ್ನು ಮುಚ್ಚಿ ಒಂದು ಸ್ವಲ್ಪ ಚಿಕನ್ ಪೀಸಸ್ನು ತೊಗೊಂಡು ಇದನ್ನು ಲೈಟಾಗಿ ಮುಚ್ಚಿ ಒಂದು ಸ್ವಲ್ಪ ಕಬಾಬ್ ಪೀಸ್ನು ಲೈಟಾಗಿ ಇಟ್ಟು ಮುಚ್ಚಿದ್ದು ಒಂದು ದೊಡ್ಡ ಬೈಟ ಹೋಗ್ಬಿಡೋಣ. ಸೊ ನಿಮಗೊಂದು ತುತ್ತು, ನನಗೊಂದು ತುತ್ತು. ಎಕ್ಸ್ಟ್ರಾರ್ಡಿನರಿ ಗೈಸ್. ಸೀರಿಯಸ್ಲಿ ಡಿಸ್ಕ್ರಿಪ್ಷನಲ್ಲಿ ಲೊಕೇಶನ್ ಹಾಕಿರ್ತೀನಿ. ಖಂಡಿತ ಬಂದು ಆರಾಮಾಗಿ ಊಟ ಮಾಡ್ಕೊಂಡು ಹೋಗಿ. ಪಕ್ಕ ಬರ್ತಂತಲೇ ಹೇಳ್ಬೇಕು. ಈ ಥರ ಆಫೀಸೆಲ್ಲ ಇರುತ್ತಲ್ಲ ಸಿಕ್ಕಾಪಟ್ಟೆ ಅವ್ರಿಗೆಲ್ಲ ತುಂಬಾ ಯೂಸ್ಫುಲ್ ಆಗ್ತಾಯಿದೆ. ಗಾರ್ವೆ ಪಾಳ್ಯ ಅಂತ ಅಂದ್ಬಿಟ್ಟು ಲೊಕೇಶನ್ ಅನಿಸುತ್ತೆ. ಸೊ ಎಕ್ಸಾಕ್ಟ್ ಲೊಕೇಶನ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ. ಈ ಥರ ಬಿಸಿ ಬಿಸಿಯಾಗಿ ಬಂದು ಊಟ ಮಾಡಿಕೊಂಡು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಥರ ಜಾಸ್ತಿ ಹಿಡನ್ ಜಮ್ ವೀಡಿಯೋಸ್ ಎಲ್ಲ ನೋಡಬೇಕು ಅಂದರೆ ಮೇಯ್ನ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಪಕ್ಕದ ಬೆಲೆ ತನನ್ನು ಪ್ರೆಸ್ಬಿಟ್ಟು ಆಲ್ ಐಕನ್ ಸೆಟ್ ಮಾಡಿ. ಅವಾಗ ಜಾಸ್ತಿ ವೀಡಿಯೋಸ್ ನಿಮಗೆ ಬರ್ತಾ ಇರುತ್ತೆ ಬ್ಯಾಕ್ ಟು ಬ್ಯಾಕು. ಒಳ್ಳೆ ಬಿರಿಯಾನಿ ತಿಂದರೆ ಒಳ್ಳೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಅಂತ ಹೇಳ್ತಾರೆ. ಮಧ್ಯಾಹ್ನ ಟೈಮ್ ಬಂದಿದ್ದೀವಿ, ಸೂಪರ್ ಸ್ಯಾಟಿಸ್ಫ್ಯಾಕ್ಷನು. ಖಂಡಿತ ಬಿಸಿ ಬಿಸಿಯಾಗಿರೋ ಟ್ರೈ ಮಾಡಿ, ಫುಲ್ ಫಿದಾ ಆಗ್ಬಿಡ್ತೀರಾ. ಈ ವಿಡಿಯೋ ಅಷ್ಟೇ ಇದ್ರೆ ಲೈಕ್ ಮಾಡಿಬಿಟ್ಟು ನಿಮ್ಮ ಫ್ರೆಂಡ್ಸಿಗೆ ಎಲ್ಲರಿಗೂ ಶೇರ್ ಮಾಡಿ. ನಾಳೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿದ ಫ್ರಮ್ ದಿನೇಶ್, ಡೂ ವಾಟ್ ಯು ಲವ್. ಬಾಯ್ ಬಾಯ್.